2,80,00,000 ಮಾರ್ಗೇಜ್ ಲೋನ್. ತುಂಬಾ ಬ್ಯಾಂಕ್ಸ್ ರಿಜೆಕ್ಟ್ ಮಾಡಿದ್ರು. ತಿಂಗಳನ್ಗಟ್ಲೆ ಲೇಟ್ ಆಗತ್ತಾ ಇತ್ತು. ಕಸ್ಟಮರ್ ಆಲ್ಮೋಸ್ಟ್ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ರು. ಆದ್ರೆ ಮುಂದೆ ಏನಾಯ್ತು ನಿಮ್ಗೆ ಶಾಕ್ ಆಗುತ್ತೆ. ಈ ಬ್ಯಾಂಗ್ಳೂರ್ ಕ್ಲೈಂಟ್ ರಿಯಲ್ ಎಸ್ಟೇಟ್ ಫೀಲ್ಡ್ ನಲ್ಲಿ ಇದ್ರು. ಆದ್ರೆ ಅವರ ಪ್ರೊಫೈಲ್ ಮತ್ತೆ ರಿಜೆಕ್ಟ್ ಆಗ್ತಾ ಇತ್ತು. ರೀಸನ್ ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಇದ್ದಿದ್ರಿಂದ ತುಂಬಾ ಬ್ಯಾಂಕ್ಸ್ ಇದನ್ನ ಹೈ ರಿಸ್ಕ್ ಪ್ರೊಫೈಲ್ ಅಂತ ನೋಡ್ತಿದ್ರು. ಅದ್ರ ಜೊತೆಗೆ ಅವರು ಬ್ಯಾಂಕಿಂಗ್ ನಲ್ಲಿ ಕೆಲವು ಚೆಕ್ ಬೌನ್ಸಸ್ ಇದ್ವು. ಮತ್ತೆ ITR ನಲ್ಲಿ ಇನ್ಕಮ್ ಕಡಿಮೆ ತೋರಿಸಿದ್ರು. ಆಕ್ಚುಲಿ ಅವರು ಮಂತ್ಲಿ 4 ಲಕ್ಷ ರೆಂಟಲ್ ಇನ್ಕಮ್ ಅರ್ನ್ ಮಾಡ್ತಾ ಇದ್ರು. ಆದ್ರೆ ಅದರಲ್ಲಿ ಸುಮಾರು 50% ಕ್ಯಾಶ್ ನಲ್ಲಿ ಬರ್ತಾ ಇತ್ತು. ಪ್ರಾಬ್ಲಮ್ ಏನು ಅಂದ್ರೆ, ಬ್ಯಾಂಕ್ಸ್ ಯಾವಾಗ್ಲೂ ಬ್ಯಾಂಕ್ ಅಕೌಂಟ್ ಗೆ ಬರುವ ಇನ್ಕಮ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಆ ಕ್ಯಾಶ್ ಕಂಪ್ಲೀಟ್ಲಿ ಇಗ್ನೋರ್ ಆಯ್ತು. ಈ ಎಲ್ಲಾ ಕಾರಣಗಳಿಂದ ಅವರ ಎಲಿಜಿಬಿಲಿಟಿ ತುಂಬಾ ಕಡಿಮೆ ಆಯ್ತು. ಅದರಲ್ಲಿ ಕೇಸ್ ಮತ್ತೆ ಸ್ಟಕ್ ಆಗ್ತಾ ಇತ್ತು. ಅವರು ಈಗಾಗಲೇ ಕೆಲವು ಫಿನಾನ್ಸಸ್ ಹತ್ರ ಅಪ್ಲೈ ಮಾಡಿದ್ರು. ಆದ್ರೆ ಕೆಲವರು ಪ್ರೋಸೆಸ್ ಡಿಲೇ ಮಾಡ್ತಾ ಇದ್ರು. ಕೆಲವರು ಡೈರೆಕ್ಟ್ ರಿಜೆಕ್ಟ್ ಮಾಡಿದ್ರು. ಸ್ಯಾಂಕ್ಷನ್ ಮಾಡಿರೋರು ಕಡಿಮೆ ಲೋನ್ ಅಮೌಂಟ್ ಮಾತ್ರ ಆಫರ್ ಮಾಡಿದ್ರು. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇತ್ತು. ಮತ್ತೆ EMI ಕೂಡ ಜಾಸ್ತಿ ಬಂದಿತ್ತು. ಆಗ ಅವರು ಫೇಸ್ಬುಕ್ ನಲ್ಲಿ ವಿಡಿಯೋ ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ನಾವು ಅವ್ರ ಪ್ರೊಫೈಲ್ ನ ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ, ಬಿಲ್ಡರ್ ಅಂತ ಕರೆಕ್ಟ್ ಆಗಿ ಪೊಸಿಷನ್ ಮಾಡಿದ್ವಿ. ಕ್ಯಾಶ್ ಇನ್ಕಮ್ಗೆ ರೆಂಟಲ್ ಅಗ್ರಿಮೆಂಟ್ಸ್ ರೆಡಿ ಮಾಡಿದ್ವಿ. ಫುಲ್ 4 ಲಕ್ಷ ರೆಂಟಲ್ ಇನ್ಕಮ್ ಇದೆ ಅಂತ ತೋರಿಸಿದ್ವಿ. ಅದಾದ್ಮೇಲೆ ಈ ಕೇಸ್ ICICI ಬ್ಯಾಂಕ್ ನಲ್ಲಿ ಪ್ರೊಸೆಸ್ ಮಾಡಿದ್ವಿ. ರಿಸಲ್ಟ್ ಏನು ಅಂದ್ರೆ 2,80,00,000 ಲೋನ್ ಸ್ಯಾಂಕ್ಷನ್ ಆಯ್ತು. ಮತ್ತೆ ಅವರ ಆಲ್ರೆಡಿ ಇರೋ ಲೋನ್ಸ್ ಕ್ಲೋಸ್ ಮಾಡೋಕೆ ಹೆಲ್ಪ್ ಮಾಡಿದ್ವಿ. ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ಇಂಟ್ರೆಸ್ಟ್ ರೇಟ್ ಕೇವಲ 9.5 ಅಪ್ರೂವಲ್ ಮಾಡಿಸಿದ್ವಿ. ಟೆನ್ಯೂರ್ 20 ವರ್ಷ ತನಕ ಕೊಡ್ಸಿದ್ವಿ. EMI ಕೂಡ ತುಂಬಾ ಕಮ್ಮಿ ಆಯ್ತು. ಅಪ್ರೂವಲ್ ಕೇವಲ 1 ವಾರದಲ್ಲಿ ಕಂಪ್ಲೀಟ್ ಆಯ್ತು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಟ್ಯಾಕ್ಸ್ ಸೇವ್ ಮಾಡೋಕೆ ITR ನಲ್ಲಿ ಇನ್ಕಮ್ ಕಡಿಮೆ ತೋರಿಸಿದ್ರೆ ಮುಂದೆ ಲೋನ್ ಎಲಿಜಿಬಿಲಿಟಿ ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವಾಗ್ಲೂ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿ. ಪ್ರತಿ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ನಮ್ಮಂತಹ ಸರಿಯಾದವರ ಕಾಂಟ್ಯಾಕ್ಟ್ ಇದ್ರೆ ಸಾಕು. ಸಹಾಯ ಬೇಕಾದಲ್ಲಿ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನಿಮ್ಮ ಪ್ರೊಫೈಲ್ಗೆ ರೈಟ್ ಗೈಡೆನ್ಸ್ ಕೊಡ್ತೀವಿ.